ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸ ಏಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಪ್ರವರ್ತಮಾನಃ ಭಾಗಃ ಸಪ್ತವಿಂಶತಿತಮಃ 27ನೇದು. ಅನುಗೀತಾ ಭಗವತಾ ಗೀತಾಚಾರ್ಯೇಣ ಅರ್ಜುನಂ ಪ್ರತಿ ಸುಗೀತಾ ಇದಾನೀಂ ಪ್ರವರ್ತತೆ. ತತ್ರ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಸಪ್ತವಿಂಶಃ 27ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಪಂಚವಿಂಶಃ 25ನೇಯ ಅಧ್ಯಾಯ, ವೈಷ್ಣವೇ ಪಾಠೆ ಪಂಚವಿಂಶಃ ಅಧ್ಯಾಯ 25ನೇ ಅಧ್ಯಾಯ, ಉತ್ತರ ಭಾರತಸ್ಯ ಪಾಠೆ ಚತುರ್ವಿಂಶಃ 24ನೇಯ ಅಧ್ಯಾಯಃ ಪ್ರವರ್ತತೆ. अस्मिन् प्रकरणे देवर्षेः नारदस्य अपरस्य कस्यचन देवमत नाम्नः मुनेश्च मध्ये यः संवादः संववर्ते तस्मिन् संवादे उदानवायोः श्रेष्ठतामधिकृत्य अन्येषां च वायूनां पात्रमधिकृत्य किञ्चित् संभाषणं प्रचलति. ದೇವರ್ಷಿಗಳಾದ ನಾರದರು ಮತ್ತೆ ದೇವಮತ ಅನ್ನುವ ಋಷಿಗಳು ಅವರಿಬ್ಬರ ನಡುವೆ ನಡೆದಂತಹ ಸಂವಾದದ ಭಾಗವನ್ನ ನಾವೀಗ ಈ ಆಶ್ವಮೇಧಿಕ ಪರ್ವದಲ್ಲಿ ನೋಡ್ತಾ ಇದ್ದೇವೆ. ಕೆಲವು ಕಡೆ ದೇವಮತ ಅಂತಿದೆ, ಇನ್ನು ಕೆಲವು ಕಡೆ ದೇವತಮ ಅಂತಿದೆ. ಪಾಠವನ್ನ ತೀರ್ಮಾನಿಸುವುದು ಕಷ್ಟ, ಯಾವ ಪಾಠ ಸರಿ ಯಾವ ಪಾಠ ತಪ್ಪು ಅಂತ ಅನ್ನೋದ್ರ ಬಗ್ಗೆ. ಅಂತೂ ಈಗ ಬೇರೆ ಬೇರೆ ಥರದ ಉಲ್ಲೇಖಗಳಿವೆ, ಅದನ್ನ ನೋಡ್ಲಿಕ್ಕೆ ತೊಡಗಿದ್ದೇವೆ. ಅಗ್ನಿರ್ವೈ ದೇವತಾ ಸರ್ವಾಹ ಇತಿ ವೇದಾನುಶಾಸನಂ ಅನ್ನುವಂಥ 10ನೇಯ ಶ್ಲೋಕ ಈ ಅಧ್ಯಾಯದಲ್ಲಿ. ಆ ಅಧ್ಯಾಯ ಸಮಾಪ್ತವಾಗಿತ್ತು. ಅಗ್ನಿ ಸಕಲ ದೇವತಾ ಸ್ವರೂಪ ಅಂತ ಆ ಶ್ಲೋಕ ವರ್ಣನೆ ಮಾಡಿದೆ. ಅಗ್ನಿ ಸಕಲ ದೇವತಾ ಸ್ವರೂಪ ಅಂದ್ರೆ ಏನು ಅದನ್ನ ಲಕ್ಷಾಲಂಕಾರ ಈ ಮುಂದಿನಂತೆ ಹೇಳಿದೆ, ಸ್ವಲ್ಪ ವ್ಯಾಖ್ಯಾನಿಸಿದೆ. ಅಗ್ನಿ ಸರ್ವದೇವಾನಾಂ ಆಹುತಿದಾನೇನ ತೃಪ್ತಿಕರತ್ವಾತ್, ಎಲ್ಲಾ ದೇವತೆಗಳಿಗೂ ಕೂಡ ಆಹುತಿ ಕೊಡುವಂಥವನೇ ಈ ಅಗ್ನಿ. ಆದ್ರಿಂದ ಅವನನ್ನೇ ಸರ್ವದೇವತಾ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಬ್ರಾಹ್ಮಣರ ಅಥವಾ ಎಲ್ಲ ಜ್ಞಾನಿಗಳ ಜಠರದಲ್ಲಿರುವಂತಹ ವೈಶ್ವಾನರಾಗ್ನಿಯೂ ಕೂಡ ನಾವು ತಿಂದಂತಹ ಆಹಾರವನ್ನ ಸ್ವೀಕಾರ ಮಾಡಿ ಎಲ್ಲ ದೇವತೆಗಳಿಗೂ ತೃಪ್ತಿಯನ್ನು ಕೊಡ್ತಾನೆ. ತೃಪ್ತಿಕರತ್ವಾತ್ ದೇಹೇಪಿ ಸರ್ವಾಹ ದೇವತಾ ಇತ್ಯುಚ್ಯಂತೆ. ಆ ಕಾರಣದಿಂದ ಈ ದೇಹದಲ್ಲಿಯೂ ಕೂಡ ಎಲ್ಲ ದೇವತೆಗಳಿದ್ದಾರೆ ಅಂತ ಹೀಗೆ ವರ್ಣನೆ ಇಲ್ಲಿ ಬಂದಿದೆ. ಏವಂ ಅಗ್ನಿನ ಮನ ಆದಿ ಸಕಲೇಂದ್ರಿಯ ಪೋಷಣೆ ಕೃತೆ ಸತಿ, ಅಗ್ನಿ ತಾನು ಆಹಾರವನ್ನು ಸ್ವೀಕಾರ ಮಾಡಿ ಮನಸ್ಸು
ಮೊದಲಾದ ಎಲ್ಲ ಇಂದ್ರಿಯಗಳನ್ನು ಕೂಡ, ಇದು ಕರ್ಮೇಂದ್ರಿಯ, ಇದು ಜ್ಞಾನೇಂದ್ರಿಯ, ಇವೆಲ್ಲದಕ್ಕೂ ಕೂಡ ಪೋಷಣೆ ಸಿಗುವುದು ನಮ್ಮ ಆಹಾರದಿಂದಲೇ. ಆಹಾರ ಇಲ್ಲದೆ ಹೋದ್ರೆ ಎಲ್ಲ ಇಂದ್ರಿಯಗಳು, ಬಾಹ್ಯೇಂದ್ರಿಯಗಳು ಮತ್ತೆ ಆಂತರಿಕ ಇಂದ್ರಿಯಗಳು ಎಲ್ಲವೂ ಕೂಡ ದುರ್ಬಲ ಆಗಿಬಿಡ್ತವೆ. ಆಹಾರ ಇದ್ರೆ ಏನನ್ನಾದರೂ ಗ್ರಹಿಸುವುದು ಸಾಧ್ಯ ಬಾಹ್ಯೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಏನನ್ನಾದರೂ ಮಾಡುವುದು ಸಾಧ್ಯ, ಮನಸ್ಸಿನಿಂದ ಏನಾದರೂ ಆಲೋಚಿಸುವುದಾದರೂ ಕೂಡ ಸಾಧ್ಯ. ಅಗ್ನಿ ನಮಗೆ ಆಹಾರದ ಮೂಲಕ ತೃಪ್ತಿಯನ್ನು ಕೊಟ್ಟಿದ್ದರಿಂದಲೇ ಈ ಮನಸ್ಸು ನಾನಾ ಥರದ ಆಲೋಚನೆಗಳನ್ನು ಮಾಡ್ತದೆ. ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಯಾವ ಕಾರ್ಯವನ್ನು ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು ಇತ್ಯಾದಿ ಅನೇಕ ಆಯ್ಕೆಗಳನ್ನು ತನ್ನ ಮುಂದೆ ತಂದುಕೋತದೆ ಈ ಮನಸ್ಸು. ಅದಕ್ಕೆ ಹಿನ್ನೆಲೆ ಎಲ್ಲ ನಾವು ಸ್ವೀಕಾರ ಮಾಡುವಂತಹ ಆಹಾರವೇ, ಆಹಾರವನ್ನು ನಮಗೆ ಕೊಟ್ಟಂತಹ ಅಗ್ನಿಯೇ. ಸಂಶಯಾತ್ಮಕವಾದ ಬುದ್ಧಿ ಅಂತ ಅಲ್ಲಿ ಲಕ್ಷಾಲಂಕಾರದಲ್ಲೂ ಹೇಳ್ತಾರೆ. ಇದಂ ಕರೋಮಿ ತದ್ವಾ ಕರೋಮಿ, ಈ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಮಾಡಬೇಕು ಅಂತ ಸಂಶಯಾತ್ಮಕವಾದ ಜ್ಞಾನ ಬರ್ತದೆ ಅಂತ ಹೇಳಿದ್ದಾರೆ. ಸಂಶಯಾತ್ಮಕ ಅಂತಾನೆ ಅರ್ಥ ಅಲ್ಲ, ಈ ಹಿಂದೆನೆ ನಾನು ಅಭಿಪ್ರಾಯಪಟ್ಟಂತೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಅನೇಕ ಆಯ್ಕೆಗಳಿಂದ ಕೂಡಿದಂಥ ಒಂದು ಬುದ್ಧಿ, ಇದೆಲ್ಲ ಬರುವುದು ಈ ಮನಸ್ಸಿನಿಂದ. ಅದು ನಿರ್ದಿಷ್ಟವಾಗಿ ಸಂಶಯನೇ ಏನಾಗಬೇಕಾಗಿಲ್ಲ, ಅನೇಕ ವಿಧಾನಗಳನ್ನು ನಮ್ಮ ಎದುರಿಗೆ ಅದು ತೆರೆದು ತೋರಿಸ್ತದಷ್ಟೆ. ಮುಂದೆ ಅವಷ್ಟರಲ್ಲಿ ಯಾವುದೋ ಒಂದನ್ನ ನಿರ್ಧರಿಸುವುದು ಈ ಬುದ್ಧಿ, ನಿಶ್ಚಯಾತ್ಮಕ ಬುದ್ಧಿ ಸಂಜಾಯತೆ. ತಸ್ಯ ಅಗ್ನೇಃ ಜ್ಞಾನಂ ಧೂಮಃ ಧೂಮಸ್ಥಾನೀಯಂ ಅಂತ ಮುಂದಿನ ಶಬ್ದ. ಇದನ್ನ ಅನುವಾದ ಮಾಡೋರು ಅಗ್ನಿಯು ಧೂಮದಂತೆ ಇದೆ ಅಂತ ಮಾಡಿದ್ದಾರೆ. ಲಕ್ಷಾಲಂಕಾರವೂ ಕೂಡ ಆ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಏನನ್ನು ಹೇಳ್ತಾ ಇಲ್ಲ. ಪಾಠ ಯಾವುದು ಅಂತ ತೀರ್ಮಾನ ಮಾಡುವುದು ಒಂದು ಸ್ವಲ್ಪ ಕಷ್ಟನೇ, ಅದರ ಮೇಲೆ ಅರ್ಥ ತೀರ್ಮಾನ ಮಾಡುವುದು ಕಷ್ಟನೇ ಈ ಸಂದರ್ಭದಲ್ಲಿ. ಆದ್ದರಿಂದ ಈ ಅಗ್ನಿಯು ಧೂಮದಂತೆ ಇದೆ ಅಂತ ಇಲ್ಲಿ ಅನುವಾದ ಮಾಡ್ತಾರೆ. ಮುಂದೆ ಬುದ್ಧಿಯು ಶುಕ್ಲ ಭಾಸ್ವರ ರೂಪಸ್ಥಾನೀಯವಾಗಿದೆ. ಅದೆಲ್ಲವೂ ಕೂಡ ತುಂಬಾ ಸ್ಥೂಲವಾದ ಅನುವಾದ, ಜಾಳಾದ ಅನುವಾದ. ಶ್ಲೋಕ ಏನು ಹೇಳ್ತದೆ ಅಂತ ನಮಗೆ ಸ್ಪಷ್ಟ ಆಗೋದಿಲ್ಲ ಪೂರ್ಣ. ತಸ್ಯ ಧೂಮಃ ತಮೋ ರೂಪಂ ರಜೋ ಭಸ್ಮಸು ತೇಜಸಃ ಸತ್ವಂ ಸಂಜಾಯತೆ ತಸ್ಯ ಯತ್ರ ಪ್ರಕ್ಷಿಪ್ಯತೆ ಹವಿಃ ಅಂತ ಆ ಶ್ಲೋಕ. ಸರ್ವ ದೇವತಾ ಸ್ವರೂಪನಾದಂತಹ ಆ ಅಗ್ನಿಗೆ, ಅಗ್ನಿಯ ಧೂಮ, ಅಗ್ನಿಯಿಂದ ಬರುವಂತಹ ಧೂಮ ಏನಿದೆ ಹೊಗೆ, ಅದು ತಮೋ ರೂಪವಾಗಿದೆ. ಧೂಮ ಅಂದ್ರೆ ಅದು ಕತ್ತಲು. ಹೀಗೆ ಭಾರತ ದರ್ಶನ ಪ್ರಕಾಶನದಲ್ಲಿ ಅನುವಾದ ಮಾಡ್ತಾರೆ. ಅಗ್ನಿಯಿಂದ ಹೊರಡುವಂತಹ ಧೂಮ ಅದು ಕತ್ತಲಿನ ರೂಪವಾಗಿದೆ. ಅಗ್ನಿ ಉರಿದಾದ ಮೇಲೆ ಉಳಿಯುವಂತಹ ಭಸ್ಮ ಏನಿದೆ ಅದು ರಜೋ ರೂಪವಾಗಿದೆ. ಈ ಅನುವಾದ ಒಂದಿಷ್ಟು ಸಾಧುವಾಗಿ ಕಾಣಿಸ್ತದೆ. ಹೊರತು ಈ ಅಗ್ನಿ ಧೂಮದಂತೆ ಇದೆ ಅಂತ ಹೀಗೆ ವರ್ಣನೆ ಮಾಡುವುದು ಯಾಕೋ ನನಗಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಅಲ್ಲೇನೋ ಅಂತರಾರ್ಥ ಇದೆ. ಆ ಅಂತರಾರ್ಥವನ್ನ ಗ್ರಹಿಸಲಿಕ್ಕೆ, ಡಿಕೋಡ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇರುವ ಅನುವಾದಗಳು ಸಮಾಧಾನ ಕೊಡ್ತಾ ಇಲ್ಲ. ಆದರೂ ಅಲ್ಲಿ ಏನಿದೆಯೋ ಅದನ್ನು ಹೇಳಿದ್ದೇನೆ. ಮುಂದೆ ಅಗ್ನಿಯಲ್ಲಿ ಯಾವ ರೀತಿಯಾದ ಹವಿಸ್ಸನ್ನು ಹಾಕ್ತಾರೋ ಆ ಹವಿಸ್ಸನ್ನು ಅನುಸರಿಸಿ ಮುಂದೆ ಅಲ್ಲೊಂದು ಸತ್ವ ಹುಟ್ಟುತ್ತದೆ. ಸತ್ವಂ ಸಂಜಾಯತೆ ತಸ್ಯ ಯತ್ರ ಪ್ರಕ್ಷಿಪ್ಯತೆ ಹವಿಹಿ. ಇದು ಸತ್ವ ಅಂದ್ರೆ ಏನು? ಸತ್ವ ಅಂದ್ರೆ ಅನೇಕ ಪ್ರಸಂಗಗಳಲ್ಲಿ ಜೀವ ಅಂತನೂ ಅರ್ಥ ಹೇಳ್ತಾರೆ. ಪ್ರಾಣಿಗಳಿಗೂ ಸತ್ವ ಅಂತ ಹೇಳ್ತಾರೆ. ಅಥವಾ
ಸತ್ವ ಅಂತ ಹೇಳಿದಾಗ ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಿದ್ರೆ ಸತ್ವ ಹುಟ್ಟುವುದು ಅಂದ್ರೆ ಪುಣ್ಯ ಹುಟ್ಟುವುದು ಅಂತ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು ಅಂತ ನನ್ನ ಆಲೋಚನೆ. ಸತ್ ಅನ್ನೋ ಶಬ್ದಕ್ಕೆ ಶ್ರೇಷ್ಠ ಪುಣ್ಯಕರ್ಮ ಅನ್ನುವಂತಹ ಅರ್ಥವೂ ಇದೆ. ಆದ್ರಿಂದಲೇ ನಾವು ಯಾವುದೇ ರೀತಿಯಾಗಿ ಹೋಮ ಮಾಡಿದಾಗ ಆ ಹೋಮದಿಂದ ಸತ್ವ ಹುಟ್ಟುವುದು ಅಂದ್ರೆ ಪುಣ್ಯ ಹುಟ್ಟುವುದು ಅಂತ ತಿಳ್ಕೊಳ್ಬಹುದು. ಇದು ನಂದೊಂದು ಗ್ರಹಿಕೆ. ಸರ್ವ ದೇವತಾರೂಪನಾದಂತಹ ಅಗ್ನಿ ಧೂಮರೂಪನಾಗಿದ್ದಾನೆ, ತಪೋರೂಪನಾಗಿದ್ದಾನೆ, ಮುಂದೆ ಭಸ್ಮವು ರಜೋರೂಪವಾಗಿದೆ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಅದಾದ ಬಳಿಕ ಯಾವ ಅಗ್ನಿಯಲ್ಲಿ ಹವಿಸನ್ನು ಹಾಕ್ತೀವೋ ಅದರಿಂದ ಸತ್ವ ಹುಟ್ಟುತ್ತದೆ ಅಂತ. ಅಲ್ಲಿದ್ದದನ್ನ ಓದಿದ್ದೇನಷ್ಟೇ, ಸಮಾಧಾನ ಆಗಿಲ್ಲ. ಮುಂದೆ ಯಾವಾಗಾದರೂ ಸಮಾಧಾನ ಆದರೆ ಮತ್ತೊಂದು ಬಾರಿ ಅದನ್ನು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಮುಂದೆ ಲಕ್ಷಾಲಂಕಾರದಲ್ಲಿ ಸುರೇತಸಃ ಪುತ್ರೋತ್ಪಾದನ ಯೋಗ್ಯ ರೇತಸಃ ಯದ್ರಜಃ ಅನ್ನರಸೋತ್ಪಾದಿತಾ ಕಣಾಹ ತದ್ ಭಸ್ಮ ತತ್ತು ರಜಃ ಸತ್ವಂ ಅಂತ ಹೀಗೆ ಇದೆ. ಸುರೇತಸಃ ಅಂದ್ರೆ ಪುತ್ರೋತ್ಪಾದನಕ್ಕೆ ಸಂತಾನೋತ್ಪತ್ತಿಗೆ ಯೋಗ್ಯವಾದಂತಹ ರೇತಸ್ಸು ಅಂತ ಅರ್ಥ. ರಜಸ್ಸು ಅಂದ್ರೆ ಅನ್ನದಿಂದ ಉಂಟಾದಂತಹ ಕಣಗಳು, ಅದನ್ನೇ ಭಸ್ಮ ಅಂತ ಹೇಳ್ತಾರೆ. ಆ ರಜಸ್ಸು ದೇಹಕ್ಕೆ ಬಲವನ್ನು ಕೊಡುತ್ತದೆ. ಆ ಮೂಲಕ ಸಂತಾನ ರೂಪದಿಂದ ಒಂದು ದೇಹವನ್ನು ಪಡೆದು ಒಬ್ಬ ಜೀವ ಹುಟ್ಟುತ್ತಾನೆ. ಹೀಗೆ ಅದನ್ನು ಅನುವಾದ ಮಾಡ್ತಾರೆ. ಮೂಲಭೂತವಾಗಿ ಪಾಠ ಏನಿದೆ, ಸುರೇತಸಃ ಅಂತ ಲಕ್ಷಾಲಂಕಾರ ಅದನ್ನ ಪಾಠಗ್ರಹಣ ಮಾಡಿದೆ. ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಸುತೇಜಸಃ ಅಂತ ಪಾಠ ಇದೆ. ಶ್ರೇಷ್ಠವಾದ ತೇಜಸ್ಸು ಉಳ್ಳಂತಹ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಗಳ ಪಾಠದಲ್ಲಿ ಸುರೇತಸಃ ಅಂತಾನೆ ಇದೆ. ಉತ್ತರ ಭಾರತದ ಪಾಠದಲ್ಲಿ ಭಸ್ಮಸು ಮತ್ತು ತೇಜಸಃ ಅಂತ ಹೀಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠ ಮತ್ತು ಉತ್ತರ ಭಾರತದ ಪಾಠದ ಎರಡೂ ಕಡೆನೂ ಕೂಡ ಭಸ್ಮಸು ತೇಜಸಃ ಅಂತ ಒಂದೇ ರೀತಿ ಇದ್ರೂ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಭಸ್ಮ ಅಂತ ಅಕಾರಾಂತವಾದ ಶಬ್ದ ಪ್ರತ್ಯೇಕವಾಗಿದೆ, ಸುತೇಜಸಃ ಅಂತ ಒಂದು ಶಬ್ದ ಪ್ರತ್ಯೇಕವಾಗಿದೆ. ಆದರೆ ಉತ್ತರ ಭಾರತದ ಪಾಠದಲ್ಲಿ ಭಸ್ಮಸು ಅಂತ ಒಂದು ಸಪ್ತಮಿ ವಿಭಕ್ತಿ ಏಕವಚನ. ಸು ಅನ್ನುವುದು ತೇಜಸ್ಸಿನ ಜೊತೆಗೆ ಸೇರಿದ್ದಲ್ಲ, ಭಸ್ಮ ಶಬ್ದದ ಜೊತೆಗೆ ಸೇರಿ ಭಸ್ಮ ಶಬ್ದದ ವಿಭಕ್ತಿ ಅದು. ತೇಜಸಃ ಅಂತ ಒಂದು ಪ್ರತ್ಯೇಕ ಶಬ್ದ ಇದೆ. ಹೀಗೆ ಇದು ಸುತೇಜಸಃ ಅಂತ ಓದಬೇಕು, ಸುರೇತಸಃ ಅಂತ ಓದಬೇಕು ಅನ್ನುವುದೇ ಗೊಂದಲಕ್ಕೆ ಕಾರಣ ಆಗಿರುವಾಗ ಲಕ್ಷಾಲಂಕಾರ ಅನೇಕ ಕಡೆ ಅಸಂಗತವಾದ ಅರ್ಥಗಳನ್ನು ಬರೆದಂತೆ ಇಲ್ಲಿಯೂ ಕೂಡ ಏನೋ ಒಂದು ಅರ್ಥವನ್ನು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಯಾರಿಗೂ ಕನ್ವಿನ್ಸ್ ಆಗದಂತಹ ಏನೋ ಒಂದು ಅರ್ಥವನ್ನು ಹೇಳಿ ಕೈ ತೊಳ್ಕೊಂಡಿದೆ. ನಿರ್ದಿಷ್ಟವಾದ ಅರ್ಥ ಏನು ಅಂತ ನನಗೆ ಹೇಳಲಿಕ್ಕೆ ಆಗ್ತಿಲ್ಲ. ಆದರೆ ಬೇರೆಯವರೇನಾದ್ರೂ ಅರ್ಥ ಹೇಳಿದ್ರೆ ಆ ಅರ್ಥ ಉಚಿತವೋ ಅನುಚಿತವೋ ಅಂತ ಪರಾಮರ್ಶೆ ಮಾಡ್ಲಿಕ್ಕೆ ಮಾತ್ರ ನಮಗೆ ಸಾಧ್ಯ. ಈ ಸದ್ಯ ನಾವು ನೋಡ್ತಿರೋ ಭಾಗ ಎಲ್ಲ ಹಾಗೆ ಕ್ಲಿಷ್ಟನೇ ಆಗಿದೆ. ಅದರಿಂದ ಇದನ್ನ ತೀರ್ಮಾನಿಸುವುದು ಸ್ವಲ್ಪ ಕಷ್ಟನೇ. ಮುಂದೆ ಲಕ್ಷಾಲಂಕಾರದಲ್ಲಿ ಅತಃ ಕಾರಣಾತ್ ಯತ್ರ ಜಠರಾಗ್ನೋ ಹವಿಃ ಪ್ರಕ್ಷಿಪ್ಯತೆ ಅಸೌ ಅಗ್ನಿ ಸಮಾನಃ ವ್ಯಾನಶ್ಚ ಸಮಾನ ವ್ಯಾನಾಖ್ಯ ವಾಯುವಧೀನಃ ಅಂತ ಹೀಗೆ ಲಕ್ಷಾಲಂಕಾರ ಅದನ್ನ ವಾಕ್ಯಗಳನ್ನು ಬರೆದಿದೆ. ಈ ಜಠರಾಗ್ನಿಯಲ್ಲಿ ಹವಿಸ್ಸನ್ನು ಹಾಕಿದಾಗ, ಯಾವುದಾದ್ರು ಭೋಜ್ಯ ಪದಾರ್ಥವನ್ನು ಹಾಕಿದಾಗ ಆ ಜಠರಾಗ್ನಿಯಲ್ಲಿರುವಂತಹ ಅಗ್ನಿದೇವ ಅವನು ಸಮಾನ ಮತ್ತು ವ್ಯಾನ ಈ ಎರಡು ವಾಯುಗಳ ಅಧೀನನಾಗಿರ್ತಾನೆ. ಅಧೀನನಾಗಿದ್ದು ಆ ಅಗ್ನಿದೇವ ನಾವು ತಿಂದಂತ ಆಹಾರ ಪದಾರ್ಥಗಳನ್ನ ಜೀರ್ಣಿಸ್ತಾನೆ. ಆ ಸಮಾನ ವಾಯುವಲ್ಲಿ ಏನು ಕಾರ್ಯವನ್ನು ಮಾಡ್ತಾನೆ? ಅಧಿಕ ರಸ ದಾನೆ ಅಜೀರ್ತ್ಯ ಅಗ್ನೇಹೇ ಅಶಾಂತಿ ಸ್ಯಾತ್. ನಾವು ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನೇನಾದರೂ ಸ್ವೀಕಾರ ಮಾಡಿಬಿಟ್ರೆ, ಅಧಿಕ ರಸವನ್ನ ನಾವು ಸ್ವೀಕರಿಸಿದ್ರೆ ಆಗ ಈ ಅಗ್ನಿ ಶಾಂತನಾಗಿಬಿಡ್ತಾನೆ. ಅಗ್ನಿ ಶಾಂತನಾಗುವುದು ಅಂದ್ರೆ
ದುರ್ಬಲನಾಗುವುದು ಅಂತ ಅರ್ಥ. ಅಷ್ಟು ಪ್ರಮಾಣದ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಆತನಿಗೆ ಶಕ್ತಿ ಇರುವುದಿಲ್ಲ. ಆದ್ರಿಂದ ಅಗ್ನೇಹೇ ಅಶಾಂತಿ ಸ್ಯಾತ್ ಅಂತ ಅಲ್ಲಿ ಮೂಲ ಲಕ್ಷಾಲಂಕಾರದಲ್ಲಿ ಅಶಾಂತಿ ಅಂತ ಶಬ್ದ ಇದೆ. ಅದನ್ನ ವ್ಯಾಖ್ಯಾನ ಮಾಡುವವರು ಅಗ್ನಿಯು ಶಾಂತನಾಗುತ್ತಾನೆ ಅಂತ ಅರ್ಥ ಮಾಡಿದ್ದಾರೆ. ಶಾಂತನಾಗುವುದು ಅಂದ್ರೆ ದುರ್ಬಲನಾಗುವುದು, ಆರಿ ಹೋಗುವುದು. ಮೂಲ ಲಕ್ಷಾಲಂಕಾರದಲ್ಲಿ ಅಶಾಂತಿ ಅಂತ ಯಾಕಿದೆ? ಶಾಂತಿ ಅಂತಾನೆ ಇರಬೇಕಾಗಿತ್ತಲ್ಲ. ಅಜೀತ್ಯ ಅಗ್ನೇಹೇ ಶಾಂತಿ ಸ್ಯಾತ್ ಅಂತಾನೆ ಇರಬಹುದಿತ್ತು. ಹಾಗಿದ್ರೆ ಅಜೀರ್ಣ ರೋಗದಿಂದ ಅಗ್ನಿ ಮಂದಾಗಿ ಹೋಗ್ತಿತ್ತು. ಅಗ್ನಿಮಾಂದ್ಯ ಅಂತ ಅದನ್ನು ಕರೀತಾರೆ, ನಾವೆಲ್ಲ ಕೇಳೇ ಇರ್ತೇವೆ. ಅದನ್ನ ಶಾಂತ ಆಗುವುದು ಅಂತ ಹೇಳಬೇಕು. ಅಶಾಂತ ಆಗುವುದು ಅಂತ ಲಕ್ಷಾಲಂಕಾರ ಹೇಳಿದೆ. ಅದನ್ನು ಅನುವಾದ ಮಾಡುವವರು ಮಾತ್ರ ಶಾಂತ ಆಗುವುದು ಅಂತಲೇ ತಮ್ಮ ಧೋರಣೆಗೆ ಅನುಸಾರವಾಗಿ ಅದನ್ನು ತಿದ್ದುಕೊಂಡಿದ್ದಾರೆ. ಮೂಲತಃ ಲಕ್ಷಾಲಂಕಾರದಲ್ಲೇನೆ ಅಶಾಂತಿ ಎಂಬುದರ ಬದಲಾಗಿ ಶಾಂತಿ ಅಂತ ಇರಬೇಕಾಗಿತ್ತೇನೋ. ನಾವು ತೀರ್ಮಾನಿಸುವುದು ಕಷ್ಟ. ಅದರಲ್ಲೂ ಮಹಾಭಾರತವನ್ನು ತೀರ್ಮಾನಿಸುವುದೇ ಕಷ್ಟ. ಲಕ್ಷಾಲಂಕಾರದಲ್ಲಂತೂ ಅನೇಕ ಗೊಂದಲಗಳೇ ತುಂಬಿಕೊಂಡಿರೋದ್ರಿಂದ ಮೂಲ ಲಕ್ಷಾಲಂಕಾರದಲ್ಲಿ ಹೇಗಿತ್ತು ಅಂತ ನಾವು ಊಹಿಸುವುದೇ ಸ್ವಲ್ಪ ಕಷ್ಟ ಆಗ್ತದೆ. ಹೀಗೆ ಅಗ್ನಿಗೆ ಯಾವುದೇ ರೀತಿಯಾದ ರೋಗ ಬರದೇ ಇರುವಂತೆ ಆ ಸಮಾನವಾಯು ಅದನ್ನ ರಕ್ಷಿಸ್ತದೆ. ಸರ್ವನಾಡೀಷು ಅಗ್ನಿಶಿಖಾ ಸಂಚಾರಾಯ ವ್ಯಾನೋಪಿ ಅಪೇಕ್ಷಿತ ಇತಿ ಭಾವ. ಮತ್ತೆ ಸಮಾನವಾಯುವಿನ ಕೆಲಸ ಈ ನಾವು ತಿಂದ ಆಹಾರವನ್ನ ಜೀರ್ಣವಾಗುವಂತೆ ಮಾಡುವುದು, ಮತ್ತೆ ಅಗ್ನಿಮಾಂದ್ಯ ಆಗದೇ ಇರುವಂತೆ ನೋಡಿಕೊಳ್ಳುವುದಾಯಿತು. ವ್ಯಾನವಾಯುವಿನ ಕಾರ್ಯ ಏನು ಅಂದರೆ, ಜಠರದಲ್ಲಿ ಯಾವ ಆಹಾರವನ್ನು ನಾವು ತುಂಬಿಕೋತೇವೆ ಅದು ಅಗ್ನಿಶಿಖಾ ರೂಪವಾಗಿ ಇಂದ್ರಿಯಗಳ ದ್ವಾರ ಚೈತನ್ಯವನ್ನು ಪಡೆಯುತ್ತದೆ ಅಂತ ಅನುವಾದ ಮಾಡಿದ್ದಾರೆ. ಸರ್ವನಾಡೀಷು ಅಗ್ನಿಶಿಖಾ ಸಂಚಾರಾಯ ವ್ಯಾನೋಪಿ ಅಪೇಕ್ಷಿತ ಇತಿ ಭಾವ. ವ್ಯಾನವಾಯು ಕೂಡ ಬೇಕೇ ಬೇಕು. ಏನ್ ಮಾಡ್ತದೆ ವ್ಯಾನವಾಯು ಅಂದ್ರೆ, ಈ ವ್ಯಾನಃ ಸರ್ವಶರೀರಕ, ನಾವು ಮಾಡುವಂತಹ ಎಲ್ಲಾ ಕೆಲಸಗಳಿಗೂ ಕೂಡ ನಮ್ಮ ಶರೀರದಲ್ಲಿ ಎಲ್ಲ ಕಡೆ ಇರುವಂತಹ ವ್ಯಾನವಾಯುವೇ ಕಾರಣ ಅಂತ ಹೇಳಿದ್ದಾರೆ. ರೆಪ್ಪೆ ಮಿಟುಕಿಸುವುದರಿಂದ ಹಿಡಿದು ಅನೇಕ ಐಚ್ಛಿಕ ಮತ್ತು ಅನೈಚ್ಛಿಕ ಕಾರ್ಯಗಳನ್ನೆಲ್ಲ ಈ ವ್ಯಾನವಾಯುವೇ ಮಾಡಿಸುವುದು ಅಂತ ಕೂಡ ಕಳೆದ ದಿವಸ ನಾವು ನೋಡಿದ್ದೇವೆ. ನಾವು ತಿಂದಂತಹ ಆಹಾರ ನಮ್ಮ ಶರೀರದಲ್ಲಿ ಜೀರ್ಣ ಆಗಿ ಅದು ಮುಂದೆ ಒಂದು ಚೈತನ್ಯದ ರೂಪವನ್ನು ಪಡೆದು ಶರೀರದಲ್ಲಿ ಎಲ್ಲ ಕಡೆ ಹರಡುತ್ತದೆ. ಆಗ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮತ್ತೆ ಮೆದುಳು, ಮನಸ್ಸು ಇವೆಲ್ಲವೂ ಕೂಡ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಲಿಕ್ಕೆ ಅನುಕೂಲ ಆಗ್ತದೆ. ಅಗ್ನಿಶಿಖಾ ಸಂಚಾರಾಯ, ಅಗ್ನಿ ಶಿಖಾರೂಪವಾಗಿ ಇಂದ್ರಿಯಗಳ ದ್ವಾರ ಚೈತನ್ಯವನ್ನು ಹುಟ್ಟಿಸುತ್ತದೆ. ಅಗ್ನಿಶಿಖಾರೂಪ ಅಂತಿದಿಲ್ಲ. ಅಗ್ನಿಶಿಖಾ ಅಂತಂದ್ರೆ ಎನರ್ಜಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಲಕ್ಷಾಲಂಕಾರದ ಧೋರಣೆ ಸರಿಯೋ ತಪ್ಪೋ, ಲಕ್ಷಾಲಂಕಾರ ಅಷ್ಟು ವಿವೇಚನಾಪೂರ್ವಕವಾಗಿ ಈ ಎಲ್ಲ ಶಬ್ದಗಳನ್ನು ಅರ್ಥ ಮಾಡಿದೆಯೋ, ಅಥವಾ ಹಿಂದೆಲ್ಲ ಬಂದ ಅನೇಕ ಅಸಂಗತಿಗಳ ಜೊತೆಗೆ ಇದು ಒಂದು ಅಸಂಗತಿಯೋ ಅದನ್ನು ತೀರ್ಮಾನಿಸೋದು ಕಷ್ಟ. ಅದಿರ್ಲಿ. ಆದರೂ ಅಗ್ನಿಶಿಖಾ ಸಂಚಾರ ಅಂದ್ರೆ ನಮ್ಮ ದೇಹದಲ್ಲಿ ಆಗುವುದು ಹೀಗೇನೆ, ಒಂದು ವಾಹನದಲ್ಲಿ ಆಗುವುದು ಕೂಡ ಹೀಗೇನೆ. ವಾಹನದಲ್ಲಿಯೂ ಕೂಡ ಪೆಟ್ರೋಲು, ಡೀಸೆಲ್ ಮೊದಲಾದ ಇಂಧನಗಳು ಮೊದಲು ಉರಿತವೆ, ಬರ್ನ್ ಆಗ್ತವೆ. ಮುಂದಲ್ಲಿ ಆ ಚೈತನ್ಯ, ಅದರಿಂದ ಉಂಟಾಗುವಂತಹ ಒಂದು ಚೈತನ್ಯ ಆ ಶರೀರದಲ್ಲಿ ಎಲ್ಲ ಕಡೆ ಹರಡುತ್ತದೆ. ಎಲ್ಲ ಕಡೆ ಹರಡಿದಾಗ ಎಲ್ಲ ಇಂದ್ರಿಯಗಳು ಕಾರ್ಯ ಮಾಡಲಿಕ್ಕೆ ತೊಡಗ್ತವೆ. ವಾಹನಕ್ಕೂ ಹಾಗೆ ಆಗೋದು. ವಾಹನದಲ್ಲೂ ಎಲ್ಲಾ ಭಾಗಗಳಲ್ಲೂ ಆ ಚೈತನ್ಯ ಹರಿತದೆ. ಚೈತನ್ಯವೇ ಕ್ರಿಯೆಯಾಗಿ ಪರಿಣಮಿಸ್ತದೆ ಅಲ್ಲಿ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಅಗ್ನಿಶಿಖಾ ಸಂಚಾರ ಅಂದ್ರೆ ಎನರ್ಜಿಯ ಸಂಚಾರ ಅಂತ ನನಗೆ ಕಾಣಿಸ್ತದೆ. ನಾನು ಆಲೋಚನೆ ಮಾಡಿದ್ದು ಸರಿಯೋ ಇದೆಯಲ್ಲೋ ಅಂತ ನೀವು ವಿಚಾರ ಮಾಡಿ ತಿಳಿಸ್ಬೇಕು. ಇದಿಷ್ಟು ಆ ಒಂದು ಶ್ಲೋಕದ ಬಗ್ಗೆ ಲಕ್ಷಾಲಂಕಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದರ ವಿವರ.
ಮುಂದೆ ಹವಿಸ್ಸಮಾನೋ ವ್ಯಾನಶ್ಚ ಇತಿ ಯಜ್ಞವಿದೋ ವಿದುಹು ಅಂತ ಮುಂದಿನ ಶ್ಲೋಕ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಹವಿಹಿ ಸಮಾನೋ ವ್ಯಾನಶ್ಚ ಅಂತಾನೆ ಇದೆ. ಉತ್ತರ ಭಾರತದ ಪಾಠವೊಂದಲ್ಲಿ ಒಂದ್ ಕಡೆ ಸತ್ವಾತ್ ಸಮಾನೋ ವ್ಯಾನಶ್ಚ ಇತಿ ಯಜ್ಞವಿದೋ ವಿದುಹು. ಯಜ್ಞದ ರಹಸ್ಯವನ್ನು ಬಲ್ಲಂಥವರು ಸತ್ವಗುಣದಿಂದ ಸಮಾನ ವ್ಯಾನಗಳು ಹುಟ್ಟಿವೆ ಅಂತ ಅಭಿಪ್ರಾಯ ಪಡ್ತಾರೆ. ಇದು ಉತ್ತರ ಭಾರತದ ಪಾಠಕ್ಕನುಸಾರವಾದಂತಹ ಅನುವಾದ. ದಕ್ಷಿಣ ಭಾರತದ ಪಾಠಗಳಲ್ಲಿ ಹವಿಸ್ಸಮಾನೋ ವ್ಯಾನಶ್ಚ ಅಂತಿದೆ ಅಂತ ಹೇಳಿದ್ನಲ್ಲ, ಸಮಾನ ಮತ್ತು ವ್ಯಾನರಲ್ಲಿ ಈ ಸಮಾನ ಮತ್ತು ವ್ಯಾನ ಇಬ್ಬರನ್ನೂ ಕೂಡ ಹವಿಸ್ಸು ಅಂತ ಪರಿಗಣನೆ ಮಾಡ್ತಾರೆ. ಮತ್ತೆ ಪ್ರಾಣ ಅಪಾನರನ್ನ ಆದ್ಯ ಅಂತ ಪರಿಗಣನೆ ಮಾಡ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಅಗ್ನಿ ಇದೆ. ಇದು ಆ ಉದಾನ ವಾಯುವಿನ ಅತ್ಯಂತ ಉತ್ಕೃಷ್ಟವಾದ ಒಂದು ರೂಪ ಅಂತ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ತಯೋರ್ ಮಧ್ಯೆ ಹುತಾಶನಃ ಏತದ್ರೂಪಂ ಉದಾನಸ್ಯ ಪರಮಂ ಬ್ರಾಹ್ಮಣಾ ವಿದುಹು. ಭಾರತ ದರ್ಶನ ಪ್ರಕಾಶನದ ಅನುವಾದದಲ್ಲಿ ಪ್ರಾಣಾಪಾನಗಳೆರಡೂ ಕೂಡ ಆಜ್ಯ ಭಾಗ ಎಂಬ ಆಹುತಿಗಳಿಗೆ ಸಮಾನ ಆಗಿದೆ. ಪ್ರಾಣಾಪಾನಗಳ ಮಧ್ಯದಲ್ಲಿ ಅಗ್ನಿ ಇದ್ದಾನೆ. ಈ ಅಗ್ನಿಯನ್ನೇ ಉದಾನದ ಒಂದು ರೂಪ ಅಂತ ಜ್ಞಾನಿಗಳು ಹೇಳ್ತಾರೆ. ಉದಾನ ಅಂದ್ರೆ ಬ್ರಹ್ಮ, ಅವರ ಅರ್ಥ ಬರೆದಿರುವಂತೆ. ಈ ಅಗ್ನಿ ಆ ಪರಬ್ರಹ್ಮನ ಸನ್ನಿಧಾನ ಪಾತ್ರ ಅಂತ ಆ ಉತ್ತರ ಭಾರತದ ಪಾಠವನ್ನು ಅನುಸರಿಸಿದಂತಹ ಭಾರತ ದರ್ಶನ ಪ್ರಕಾಶನದಲ್ಲಿ ನಮಗೊಂದು ಅರ್ಥ ಕಾಣಿಸ್ತದೆ. ನಿರ್ದ್ವಂದ್ವಮಿತಿ ಯತ್ವೇತತ ತನ್ಮೇ ನಿಗದಿತ ಶೃಣು ಅಂತೇನು ವಾಕ್ಯ ಇದೆ. ಆ ನಿರ್ದ್ವಂದ್ವದ ಬಗ್ಗೆ ನಾನೇನು ವಿವರಗಳನ್ನು ಹೇಳಬೇಕಾಗಿದೆ ಅದನ್ನ ಹೇಳ್ತೇನೆ ಕೇಳು ಅಂತ ಆ ಪತ್ನಿಗೆ ಹೇಳ್ತಾ ಇದ್ದಾನೆ. ನಿರ್ದ್ವಂದ್ವ ಅಂದ್ರೆ ಏನು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.